ರಾಜಧಾನಿ ದೆಹಲಿಗೆ ದೊಡ್ಡ ಇತಿಹಾಸ ಇದೆ. ಅಲ್ಲಿನ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡ್ತಾ ಇದ್ರೆ ಆ ಇತಿಹಾಸದ ಝಲಕ್ಗಳು ಅಲ್ಲಲ್ಲಿ ಕಾಣಿಸ್ತವೆ. ಅಂದಹಾಗೆ ಇವತ್ತು ತೋರಿಸ್ತಾ ಇರುವಂತಹ ಈ ಐತಿಹಾಸಿಕ ಸ್ಪಾಟ್ಗಳನ್ನ ಬರೀ ನೋಡಿದ್ರೆ ಸಾಕಾಗಲ್ಲ, ಅಲ್ಲಿ ಸಿಗುವಂತಹ ತಿಂಡಿಯನ್ನ ತಿಂದು ರುಚಿಯನ್ನ ಅನುಭವಿಸಬೇಕು. ಇದು ದೆಹಲಿಯ ಚಾಂದನಿ ಚೌಕ್ನಲ್ಲಿರುವ ಪ್ರಸಿದ್ಧ ಅಂಗಡಿ. ಸಂಜೆ ಹೊತ್ತಿನಲ್ಲಿ ಇಲ್ಲಿ ಜನ ಅದ್ಯಾವ ರೀತಿ ಮುತ್ತಿಗೆ ಹಾಕ್ತಾರೆ ಅಂದ್ರೆ, ಕ್ಯಾಮರಾ ಹಿಡ್ಕೊಂಡು ಮಾತಾಡ್ಸೋಕೆ ಹೋದ್ರು ಅಂಗಡಿಯವನು 1 ನಿಮಿಷ ಇರಿ ಸಾರ್ ಅಂತಾನೆ. ಸಿಹಿ ತಿಂಡಿಗೆ ನೊಣ ಮುತ್ತಿರುತ್ತಲ್ಲ, ಆ ಥರ ಜನ ಈ ಅಂಗಡಿನ ಮುತ್ತಿರ್ತಾರೆ. ಅಂಥದ್ದು ಏನು ಸಿಗುತ್ತಪ್ಪ ಈ ಅಂಗಡಿನಲ್ಲಿ ಅಂತೀರಾ? ನೋಡಿ, ಇಲ್ಲಿ ಈ ಅಂಗಡಿಯ ಆಕರ್ಷಣೆ ಒಂದೇ, ದಹಿ ಭಲ್ಲೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮಲ್ಲಿ ಮೊಸರು ವಡೆ ಅಂತ ಸಿಗುತ್ತಲ್ಲ, ಅದರ ನಾರ್ತ್ ಇಂಡಿಯನ್ ವರ್ಷನ್ ದಹಿ ಭಲ್ಲೆ. ತೊಗರಿ ಬೇಳೆನ ನೆನೆಸಿಟ್ಟು ಅದನ್ನ ರುಬ್ಬಿ ಹಿಟ್ಟಿನಲ್ಲಿ ವಡೆ ತಯಾರಿಸಿ ಅದನ್ನ ಮೊಸರಿನಲ್ಲಿ ನೆನೆಸ್ತಾರೆ. ಹುಳಿ ಮತ್ತೆ ಬೆಲ್ಲದ ಚಟ್ನಿ ಹಾಕ್ಕೊಟ್ರೆ ಜನ ಅಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. दही बल्ला चांदनी चौक में आए और दही बल्ला ना खाएं, ऐसा हो सकता है? दही बल्ला बहुत फेमस है यहाँ पर। जो दही बल्ला है बहुत ही, जब भी हम रेगुलर यहाँ पर आते हैं तो यहाँ जरूर ये खाकर जाते हैं हम जब भी यहाँ पर आते हैं तो दही बल्ला जरूर खा के जाते हैं नटराज जी के पास आके। ಈ ಅಂಗಡಿ ಖ್ಯಾತಿಯಷ್ಟೇ ಇದರ ಹಿನ್ನೆಲೆ ಕೂಡ ಪುರಾತನವಾದದ್ದು. 1940ರಲ್ಲಿ ಆರಂಭವಾದ ಈ ಅಂಗಡಿ ಇವತ್ತಿಗೂ ಅದೇ ಖದರನ್ನ ಉಳಿಸ್ಕೊಂಡಿದೆ. ये सन 1940 से है जी, और हमारे ग्रैंडफादर जो हमारे बाबा है उन्होंने चालू की थी. ये है तीसरी पोस्ट. सेलिब्रिटी कोई नहीं आता ऐसे, सब कारों में बैठते हैं, उनके बाशिंदे आते हैं. ದೆಹಲಿಯಲ್ಲಿ ದಹಿ ಭಲ್ಲ ಅನೇಕ ಕಡೆ ಸಿಗುತ್ತೆ, ಆದರೆ ಈ ನಟರಾಜ್ ಶಾಪ್ನಲ್ಲಿ ಸಿಗೋ ಟೇಸ್ಟು ಬೇರೆಲ್ಲೂ ಸಿಗಲ್ಲ ಬಿಡಿ. ಅದರ ರುಚಿ ಗುಟ್ಟೇನು ಅನ್ನೋದನ್ನ ಇಲ್ಲಿವರೆಗೂ ಅಡಿಗೆ ಭಟ್ರು ಬಿಟ್ಕೊಟ್ಟಿಲ್ಲ. इसके लिए हर जगह के कारीगर अलग अलग कारीगर है, अलग अलग आइटम के. हमारा काम टिक्की का है, दही भल्ला बनाने वाले अलग है, कारखाना हमारा ऊपर है. ये दही भल्ला जो है हमारे बाबूजी बनाते हैं आकर के, उन्हीं के देख रेख में बनते हैं. ತಿನ್ನೋರು ಅದನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರಿಗೆ ಅದು ಟೇಸ್ಟಿ ಆಗಿದ್ರೆ ಸಾಕು. ಟೇಸ್ಟ್ ಇದೆ ಅನ್ನೋ ಕಾರಣಕ್ಕೆ 70 ವರ್ಷಗಳಾದರೂ ಈ ದಹಿ ಭಲ್ಲೆ ಅಂಗಡಿ ಇವತ್ತಿಗೂ ತನ್ನ ಖ್ಯಾತಿಯನ್ನ ಉಳಿಸ್ಕೊಂಡಿದೆ. ಈ ನಟರಾಜ್ ಶಾಪ್ನಿಂದ ಒಂದಷ್ಟು ದೂರ ಬಂದ್ರೆ ಅಲ್ಲಿ ಮತ್ತೊಂದು ಐತಿಹಾಸಿಕ ಅಂಗಡಿ ಸಿಗುತ್ತೆ. ಅಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳ ಉತ್ಕೃಷ್ಟ ಡ್ರೈ ಫ್ರೂಟ್ಗಳನ್ನ ಮಾರಾಟ ಮಾಡ್ತಾರೆ. ಈ ಅಂಗಡಿಯದ್ದು ಭರ್ತಿ 110 ವರ್ಷಗಳ ಇತಿಹಾಸ. ಇದು ದೆಹಲಿಯ ಮತ್ತೊಂದು ಪ್ರಸಿದ್ಧವಾದ ಅಂಗಡಿ. ಚೈನಾರಾಮ್ ಅನ್ನೋ ಹೆಸರಿನ ಈ ಅಂಗಡಿಗೆ 110 ವರ್ಷಗಳ ಇತಿಹಾಸ ಇದೆ. ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಬಂದಂತಹ ಚೈನಾರಾಮ್ ಅನ್ನೋ ವ್ಯಕ್ತಿ ಆರಂಭಿಸಿದ ಈ ಅಂಗಡಿನಲ್ಲಿ ಎಲ್ಲಾ ಬಗೆಯ ಡ್ರೈ ಫ್ರೂಟ್ಸ್ಗಳು ಸಿಗ್ತವೆ. ಡ್ರೈ ಫ್ರೂಟ್ಸ್ ಖರೀದಿ ಮಾಡೋಕೆ ದೂರದಿಂದಲೂ ಜನ ಇಲ್ಲಿಗೆ ಬರ್ತಾರೆ. असल यहाँ पे हो गए 2 साल हो गए करीब ले जाते हुए, और मेरे बॉस हैं वो खाते हैं, तो मैं यहीं से ले जाता हूँ. ಈ ಅಂಗಡಿ ಮಾಲೀಕರು ಕಾಶ್ಮೀರ ಸೇರಿದಂಗೆ ಪಾಕಿಸ್ತಾನ, ಇರಾನ್ ಮುಂತಾದ ದೇಶಗಳಿಂದಲೂ ಕೂಡ ಡ್ರೈ ಫ್ರೂಟ್ಸ್ಗಳನ್ನು ತರಿಸಿ ಮಾರಾಟ ಮಾಡ್ತಾರೆ. हमारे पास सारी जगह मिल जाएगा. एप्रिकॉट खुरमानी है, छुआरा है, अखरोट गिरी है, काजू है, बादाम गिरी है, पिस्ता है. मसालों में भी हर चीज़ मिल सकती है हमारे यहाँ, सब कुछ मिल जाता है. आप कहाँ से मंगवाते हैं और इसका क्या है? कुछ यहीं से मंगा रहे हैं, कुछ बाहर से आता है, जैसे काबुल से आ रहा है, ईरान से आ रहा है, कुछ काबुल से आ रहा है, कोई ईरान से आ रहा है, अमेरिका से आ रहा है.
पार्टी वे जहाँ जहाँ की जगह है वहाँ से ही आता रहता है ये। ಡ್ರೈ ಫ್ರೂಟ್ಸ್ನ ಈ ಅಂಗಡಿ ಚಾಂದನಿ ಚೌಕಕ್ಕೆ ಒಂದು ಗುರುತು ಕೊಟ್ಟಿದೆ ಅಂದ್ರೆ ತಪ್ಪೇನಿಲ್ಲ. ಈ ಸಲದ ಇಂಡಿಯಾ ಗೇಟ್ನಲ್ಲಿ ಟೆಕ್ನಾಲಜಿಯ ಸಹಾಯದಿಂದ ಸ್ವಾವಲಂಬಿಗಳಾದ ಹಳ್ಳಿಗರನ್ನ ನೋಡಿದ್ವಿ. ಇಂಡಿಯಾ ಗೇಟ್ ಸಮೀಪದ ಬೋಟ್ ಕ್ಲಬ್ನಲ್ಲಿ ವಿಹಾರ ಮಾಡಿದ್ವಿ. ಚಾಂದನಿ ಚೌಕ್ನಲ್ಲಿ ಸಿಗುವಂತಹ ಸ್ವಾದಿಷ್ಟ ದಹಿ ಬಲ್ಲೆಯ ಬಗ್ಗೆಯೂ ತಿಳ್ಕೊಂಡ್ವಿ. ರಾಜಧಾನಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.